ವ್ಯಾಪಾರಿಗಳ ಸಮಸ್ಯೆಗಳಿಗೆ ಕಾನೂನುಬದ್ಧ ಪರಿಹಾರ. ರಾಜ್ಯಾಧ್ಯಕ್ಷ ಸಿ ರಂಗಸ್ವಾಮಿ ಭರವಸೆ. ಶಿಡ್ಲಘಟ್ಟ. ಬೀದಿ ಬದಿ ವ್ಯಾಪಾರಿಗಳು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಲ್ಲ. ಎಲ್ಲಾ ವರ್ಗದವರು ಸೇರಿ ಬೀದಿ ಬದಿ ವ್ಯಾಪಾರಿ ಎಂಬ ಒಂದೇ ಗುರುತನ್ನ ಹೊಂದಿದ್ದೇವೆ ಅಂತ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಸಂಘಗಳ ಸಂಘದ ರಾಜ್ಯಾಧ್ಯಕ್ಷ ಸಿ ರಂಗಸ್ವಾಮಿ. ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಹಾಗೂ ಸಂಘದ 6ನೇ ವರ್ಷದ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜನವರಿ 20ರಂದು ದೇಶದಾದ್ಯಂತ ಈ ದಿನಾಚರಣೆ ಆಚರಿಸಲಾಗುತ್ತದೆ. ಸ್ಥಳೀಯವಾಗಿ ಬೀದಿ ಬದಿ ವ್ಯಾಪಾರಿಗಳ ತಾಲೂಕು ಅಧ್ಯಕ್ಷ ಶ್ರೀರಾಮ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿರುವುದು ಶ್ಲಾಘನೀಯ. ಬೀದಿ ಬದಿ ವ್ಯಾಪಾರಿಗಳನ್ನ ಬಲವಂತವಾಗಿ ತೆರವುಗೊಳಿಸುತ್ತಿಲ್ಲ ಭಾರತದ ಸುಪ್ರೀಂ ಕೋರ್ಟ್ ಹಾಗೂ ಕರ್ನಾಟಕ ಹೈಕೋರ್ಟ್ ಸ್ಪಷ್ಟ ಆದೇಶ ನೀಡಿವೆ ಅಂತ ತಿಳಿಸಿದರು. 4.80 ಲಕ್ಷ ಮಂದಿ ಇದ್ದಾರೆ. ಶಿಡ್ಲಘಟ್ಟದಲ್ಲಿ ಒಟ್ಟು 1,180 ಮಂದಿ ವ್ಯಾಪಾರಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಅಂತ ಕೇಂದ್ರ ಹಾಗೂ ರಾಜ್ಯಗಳನ್ನು ಜಾರಿಗೊಳಿಸಿದೆ. ವಿಶೇಷವಾಗಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ವಿಭಿನ್ನ ಯೋಜನೆಗಳಿದ್ದು ಬ್ಯಾಂಕ್ಗಳ ಮೂಲಕ ಸಾಲ ಸೌಲಭ್ಯ ಪಡೆಯಬಹುದು. ಸೌಲಭ್ಯಗಳ ಬಗ್ಗೆ ಮಾಹಿತಿ ಕಡ್ಡಾಯವಾಗಿ ತಿಳ್ಕೊಳ್ಳಬೇಕು. ಕಾರ್ಯಕ್ರಮದಲ್ಲಿ ಮಹಾರಾಜ ಕಾರ್ಯಶ್ರೀ ಬೀದಿ ಬದಿ ವ್ಯಾಪಾರಿಗಳ ಸಂಘ ತಾಲೂಕು ಅಧ್ಯಕ್ಷ ಶ್ರೀರಾಮ್, ಅಧ್ಯಕ್ಷ ಗ್ರಾಮಾಂತರ ಮಂಡಲಾಧ್ಯಕ್ಷ ಶ್ರೀಕಲ್ ಆನಂದಗೌಡ, ಮಾನವ ಹಕ್ಕುಗಳ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಸಿಎಂಗೌಡ, ಡಾಕ್ಟರ್ ಸತ್ಯನಾರಾಯಣ ರಾವ್, ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ನಗರಾಧಿಕಾರಿ ಸುಧಾ, ವಿಸ್ಡಮ್ ನಾಗರಾಜ್, ಮಧುಲತಾ, ರೈತ ಮುಖಂಡ ರವಿಪ್ರಕಾಶ್, ದೀಪ ಅಂಬ, ಮಂಜುನಾಥ್, ಮಸ್ಕೌಡ, ಶ್ರೀಧರ್, ದೇವಪ್ಪ, ಮುಸ್ತಾಕ್, ಮೌಲಾ, ಸೋಮಶೇಖರ್ ಸೇರಿದಂತೆ ತಾಲೂಕು ಸಮಿತಿಯ ಸದಸ್ಯರಾದ ಗೋಪಾಲ್, ಸುರೇಶ್, ತಿಮ್ಮರಾಯಪ್ಪ, ವೆಂಕಟರಮಣಪ್ಪ, ಗೋವಿಂದಪ್ಪ, ಮಹೇಶ್, ಲಕ್ಷ್ಮೀದೇವಿ, ಮುನಿರತ್ನಮ್ಮ, ಪಾರ್ವತಮ್ಮ, ಪದ್ಮಮ್ಮ, ಅಮ್ಮತ್ ಹಾಗೂ ಸಂಘದ ಪದಾಧಿಕಾರಿಗಳು ಅನೇಕ ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬದಿ ವ್ಯಾಪಾರಸ್ಥರ ಪದಾಧಿಕಾರಿಗಳಿಗೆ ನಾನು ವಿಶೇಷವಾದಂತಹ ಒಂದು ನಮನಗಳನ್ನು ಹೇಳಬೇಕಾಗ್ತದೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಬೀದಿ ಬದಿ ವ್ಯಾಪಾರಸ್ಥರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಸಿ ರಂಗಸ್ವಾಮಿ ಅವರೇ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಕಾವ್ಯ ಮೇಡಮ್ ಅವರೇ, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀರಾಮಣ್ಣ ಅವರೇ, ಹಾಗೆ ಅನೇಕ ಮುಖಂಡರು ಇಲ್ಲಿ ಕೂತಿದ್ದಾರೆ. ಎಲ್ರಿಗೂ ಸಹ ಒಂದು ಸ್ವಾಗತವನ್ನು ಕೋರ್ತಾ, ವಿಶೇಷವಾಗಿ ಬೀದಿ ಬದಿ ವ್ಯಾಪಾರಸ್ಥರ ಒಂದು ಅನುಕೂಲಗಳು ಅಲ್ಲಿ ಏನನ್ನು ಪಡ್ಕೊಂಡಿದ್ದಾರೆ ತಾವೆಲ್ಲ ಬಂದಿದ್ದೀರಿ, ನಿಮಗೂ ಸಹ ವಿಶೇಷವಾದಂತಹ ಆಹ್ವಾನವನ್ನು ಹೇಳ್ತಾ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ 6ನೇ ವರ್ಷದ ಜಯಂತ್ಯೋತ್ಸವ ಸಮಾರಂಭ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಕಾವ್ಯ ಮೇಡಮ್ ಅವರು ಹೇಳ್ತಾ ಇದ್ರು, ಬೀದಿ ಬದಿ ವ್ಯಾಪಾರಸ್ಥರು ಏನಿದ್ದಾರೆ ಸರ್ಕಾರದ ಕಡೆಯಿಂದ ಬರ್ತಕ್ಕಂಥ ಅನುಕೂಲಗಳನ್ನ, ಏನೆಲ್ಲ ಸೌಲಭ್ಯಗಳು ಬರ್ತದೆ ಎಲ್ರಿಗೂ ಸಹ ಮಾಹಿತಿ ಇರೋದಿಲ್ಲ. ಆ ಮಾಹಿತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬ ಪದಾಧಿಕಾರಿ ಹಾಗೂ ಅದರಲ್ಲಿ ಫಲಾನುಭವಿ ಯಾರು ಅದರಿಂದ ಅನುಕೂಲ ಪಡ್ಕೊಂಡಿರ್ತಾರೆ ಅವರು ಇನ್ನೊಬ್ಬರಿಗೆ ಹೇಳ್ತಾ, ಎಲ್ಲರಿಗೂ ನಮಸ್ಕಾರ. ಅಡಿಗೆ ಮಾಡ್ಸಿದ್ದಾನೆ ಮತ್ತೆ ಯಾಕೆ ಬೇಜಾರಾಗ್ಬಿಟ್ಟಿದ್ದೀರ? ಕೊಡಿ ಅದು ಮೈಕ್ ಇದು ಕೊಡಿ ಸರ್, ಪೇಪರ್. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಬೀದಿ ಬದಿ ವ್ಯಾಪಾರಿಗಳು ನಾಯಿಗಿಂತ ನೋಡ್ತಾ ಇದ್ರು. ಹೌದಾ? ನಮ್ಮನ್ನ ನಾಯಿಗೆ ಎಷ್ಟೋ ಬಿಸ್ಕೆಟ್ ಆಗ್ತಾ ಇದ್ರೆ ಅದೊಂದು ಗೌರವ ಕೊಡ್ತಾ ಇತ್ತು, ನಮ್ಮನ್ನ ಗೌರವ ಕೊಡ್ತಾ ಇಲ್ಲ. ಯಾಕೆ ಹೇಳಿ? ಬೀದಿಲಿ ಒಬ್ಬ ಬೀದಿಲಿ ವ್ಯಾಪಾರ ಮಾಡ್ತಾ ಇದ್ರೆ ನಮ್ಮನ್ನ ಕೀಳಾಗಿ ನೋಡ್ತಾ ಇದ್ರು. ಕೀಳ ಅಂದ್ರೆ ಅವನ್ ಯಾರ ಬೀದಿಲಿ ವ್ಯಾಪಾರ ಹೋಗ ಗೋಳಿ ಮಗ ಅಂತ ಇದ್ರು, ಅವನ್ ಯಾರ ಓಡಿಸೋ ಅಂತ ಇದ್ರು. ಒಬ್ಬರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ನಾನು ಒಂದು ನಿಮಿಷ ವೇದಿಕೆ ಅಂದ್ರೆ ಹೇಳ್ತಿರ್ತಾರೆ, ಶಿಸ್ತುಬದ್ಧಗಿರ್ಬೇಕು, ಕುತ್ಕೋಬೇಕು 5 ನಿಮಿಷ. ಏನು ಇವತ್ತು ಹಾಗೂ ಮಾಧ್ಯಮ ಮಿತ್ರರಿಗೂ ಮತ್ತೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹಾಸನರಾಗಿರ್ತಕ್ಕಂಥ ನನ್ನ ತಂದೆ ತಾಯಿಗಳೇ ಹಾಗೂ ಅಕ್ಕ ತಂಗಿರೇ, ಅಣ್ಣ ತಮ್ಮಂದಿರೇ, ಏನಪ್ಪಾ ಈ ದಿನ ಅಂತ ಅಂದ್ರೆ ನಮ್ಮ ರಂಗಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಯಾವುದೇ ನಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಈ ದಿನದಲ್ಲಿ ಯಾರಿಗೂ ಸಹ ಈಸಿಯಾಗಿ ಸಿಗೋದು ತುಂಬಾ ಕಷ್ಟ. ಏನಪ್ಪಾ ಅಂತಂದ್ರೆ ಇವತ್ತು ಬ್ಯಾಂಕಲ್ಲೇ ಒಂದು ಲೋನ್ ಆಗ್ಲಿ ಅಥವಾ ನಮ್ಮ ಬೀದಿ ಬದಿಗಳು ಇರ್ತಕ್ಕಂಥ ನಿಮ್ಗೆ ಒಂದು
ಸೌಲಭ್ಯವಾಗ್ಲಿ ಅಥವಾ ನೀವು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಗುರುತಿಸಿ ನಿಮ್ಮ ಮನೆಗೆ ಯಾರು ಬಂದು ನಿಮಗೆ ನೇರವಾಗಿ ಯಾವುದೋ ಒಂದು ಆದೇಶದ ಪ್ರತಿ ನೀಡಲ್ಲ ಅಥವಾ ನಿಮಗೆ ಸನ್ಮಾನ ಮಾಡಿ ನಿಮ್ಮ ಕೈಗೆ ಯಾವುದನ್ನು ಪತ್ರ ನೀಡಲ್ಲ. ಹಂಗಾಗಿ ಈ ದಿನಗಳಲ್ಲಿ ಏನು ನಮ್ಮ ಹಕ್ಕು, ಪ್ರತಿಯೆಲ್ಲರ ಹಕ್ಕು, ಮಾನವ ಹಕ್ಕು ಏನು ನೀವು ಹೋಗಿ ಆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ನಿಮಗೆ ಬರ್ತಕ್ಕಂಥ ಸೌಲಭ್ಯನ ನೀವು ಪಡೆದುಕೊಳ್ಳಬೇಕು. ನಿಮ್ಮ ಹಕ್ಕುಗಳೇನಾಯ್ತು ಅದು ತಿಳ್ಕೊಂಡು ಅಲ್ಲಿ ಏನು ಅಧಿಕಾರಿ ಹತ್ರ ನಮ್ಮದು ಏನು ನಮ್ಗೆ ಬರ್ತಕ್ಕಂಥ ಅನುದಾನ ಏನಿದೆಯೋ ಅದನ್ನ ನೀವು ಪಡ್ಕೊಳ್ಬೇಕು. ಇದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಸಂದೇಹ. ನೋಡಿ, ಪ್ರತಿಯೊಬ್ಬ ಮನುಷ್ಯನೂ ಸಹ, ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಅವ್ರದೇ ಆದಂತಹ ಒಂದು ಹಕ್ಕುಗಳನ್ನು ಇರ್ತೈತಿ. ನಿಮಗೆ ಏನೇ ಬೇಕಾಗಿದ್ರು ಸಹ, ನಮ್ಮೆಲ್ಲರಿಗೂ ಏನೇ ಬೇಕಾಗಿದ್ರು ಸಹ ಈ ದಿನಗಳಲ್ಲಿ ನಾವೇ ಪ್ರದೇಶಿ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು ಒಂದೊಂದ್ಸಲ ಮಾಡಿ ಒಂದ್ ಕಡೆಯಿಂದ ರಂಗಸ್ವಾಮಿ ಅಣ್ಣವ್ರಿಗೆ ಹಾಗೂ ಕಾವ್ಯ ಮೇಡಮ್ ಅವ್ರಿಗೆ ರಂಗಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಒಗ್ಗಟ್ಟಾಗಿ ನಮ್ಮ ನಗರಸಭೆ ಬರೀ ಬಂಗ್ಲೆ ಕಟ್ಕೊಂಡವ್ರೆ ನಗರಸಭೆನ. ನಿಮಗೂ ಎಲ್ಲಾ ಕಡೆ ಶೌಚಾಲಯ ಆಗ್ಬೇಕು. 4 ಕಡೆ ಶಿಡ್ಲಘಟ್ಟದಲ್ಲಿ ನಿಮ್ಗೇನೇನು ಸಮಸ್ಯೆಗಳು, ನಿಮ್ಗೇನೇನು ಬರ್ಬೇಕು ಅನುಕೂಲಗಳು, ಅದ್ರ ಬಗ್ಗೆ ಒಂದು ಹೋರಾಟ ಮಾಡ್ಬೇಕಾಗುತ್ತೆ. ಎಲ್ರು 1 ಗಂಟೆ ಹೊತ್ತು ವ್ಯಾಪಾರ ಬಿಟ್ಟು ಶ್ರೀರಾಮ್ ಅವರು ಒಂದು ಕರೆ ಕೊಟ್ಟಾಗ ಎಲ್ರು ಒಗ್ಗಟ್ಟಾಗಿ ಬನ್ನಿ, ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ. ಏನು ಈಗಾಗಲೇ ಲಕ್ಷ್ಮಿ ಅವರು ಹೇಳ್ದಂಗೆ ಶೌಚಾಲಯಕ್ಕೆ ನಾವು ಸಹ ಎಲ್ರೂ ಹೋಗಿ ನಗರಸಭಾ ಆಯುಕ್ತರಿಗೆ ಗಮನ ತಂದಿದ್ವಿ. ನಾವು ರವಿಪ್ರಕಾಶ್ ಅಣ್ಣ, ವಿಟಮ್ ನಾಗರಾಜ್ ಸರ್ ಎಲ್ಲ ಅವರು ಡಿಜಿಟಲ್ ಶೌಚಾಲಯ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಈಗ ಅದ್ಯಾವುದು ಬೇಡ, ಬೇಕಾದ್ರೆ ಮಾಮೂಲಿಯಾಗಿ ಅವರು ಒಂದು NGO ಕಡೆಯಿಂದ ರೆಡಿ ಮಾಡ್ಕೊಳಕ್ಕೆ ರೆಡಿ ಇದ್ದಾರೆ. ಅವ್ರ ಸ್ಥಳ ಗುರುತು ಮಾಡಿಕೊಟ್ರೆ, ಈಗ ಬಸ್ ಸ್ಟ್ಯಾಂಡ್ ಇಂದ ದಯವಿಟ್ಟು ಕೋಟೆ ಸರ್ಕಲ್ ಅಲ್ಲಿ ಆ ಕಾರ್ನರ್ ಅಲ್ಲಿ ಜಾಗ ಇದೆ, ಅದನ್ನ ಏನ್ ಮಾತಾಡ್ತಾ ಇದ್ದ ರವಿಪ್ರಕಾಶ್ ಅಣ್ಣವರು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರ್ಬೇಕು. ಯಾಕಂದ್ರೆ ನಿಮ್ ಹಿಂದ್ಗಡೆ ಮೇಷ್ಟ್ರು ಇದ್ದಾರೆ.